ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಯೆಹೋವನು ಬರೆದ ಸುವಾರ್ತೆ 15ನೆಯ ಅಧ್ಯಾಯ 5ನೆಯ ವಚನದಲ್ಲಿ, ನಾನು ದ್ರಾಕ್ಷಾ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಆಮೆನ್. ಹೌದು ಪ್ರಿಯ ದೇವ ಜನರೇ, ಈ ದಿನ ನೀವು ತಿಳ್ಕೊಳ್ಳಿರಿ, ಕ್ರಿಸ್ತನೊಂದಿಗಿರುವ ಸಂಬಂಧವನ್ನು ಈ ವಾಕ್ಯ ತಿಳಿಸುತ್ತದೆ. ಈ ಸಂಬಂಧ ಬೇರ್ಪಡಿಸಲಾಗದು. ಒಂದು ಸಂಬಂಧವು ಕ್ರಿಸ್ತನನ್ನೇ ಆತುಕೊಂಡಿರುವ ಸಂಬಂಧವಾಗಿದೆ. ದ್ರಾಕ್ಷಿ ಬಳ್ಳಿಯಾದ ಕ್ರಿಸ್ತನಲ್ಲಿ ಸದಾ ಕಾಲವು ನೀವು ಅನುನ್ನತೆ ಉಳ್ಳವರಾಗಿರುವುದಾದರೆ ಆ ದ್ರಾಕ್ಷಾ ಬಳ್ಳಿಯ ಸಾರ ರುಚಿ ಸುವಾಸನೆ ನಿಮ್ಮಲ್ಲಿ ಪ್ರವಾಹಿಸುತ್ತಲೇ ಇರುವುದು. ಪ್ರಿಯ ಸಹೋದರರೇ, ಕ್ರಿಸ್ತ ಮಾರ್ಗ ಎನ್ನುವುದು ಭಾನುವಾರದ ಒಂದು ದಿನ ದೇವಾಲಯಕ್ಕೆ ಹೋಗಿ ಕ್ರಿಸ್ತನನ್ನು ಆರಾಧಿಸಿ ಉಳಿದ 6 ದಿನಗಳು ಲೌಕಿಕ ಜೀವಿತದಲ್ಲಿ ಸಿಕ್ಕಿ ಹಾಕಿಕೊಂಡು ಜೀವಿಸುವುದೂ ಅಲ್ಲ. ಅದು ಎಡಬಿಡದೆ ಕ್ರಿಸ್ತನೊಂದಿಗೆ ಜೀವಿಸುವ ಒಂದು ಉನ್ನತವಾದ ಅನುಭವವಾಗಿದೆ. ಪ್ರಿಯ ಸಹೋದರರೇ, ಕೊಂಬೆಯು ದ್ರಾಕ್ಷಿ ಬಳ್ಳಿಯಲ್ಲಿ 24 ಗಂಟೆಗಳು ಎಣೆದುಕೊಂಡಿರುವಂತಹ ಜೀವನ. ನೀವು ಕ್ರಿಸ್ತನೊಂದಿಗೆ ಅನುನ್ನತೆ ಉಳ್ಳವರಾಗಿರುವಾಗ ಫಲ ಕೊಡುವವರಾಗಿರುವಿರಿ. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು ಎಂದು ಯೇಸು ಕ್ರಿಸ್ತನು ಹೇಳಿದ್ದಾನೆ. ಪ್ರಿಯ ಸಹೋದರರೇ, ಕ್ರಿಸ್ತನ ಜೀವವು ನಿಮ್ಮೊಳಗೆ ಜೀವಜಲವಾಗಿ ಹರಿಯುತ್ತಿರುವುದರಿಂದ ಆ ಜೀವಜಲದ ಮೂಲಕ ಆತ್ಮಿಕ ಫಲಗಳನ್ನು ಹೊಂದಿಕೊಳ್ಳುವಿರಿ. ಜಯದ ಜೀವಿತವನ್ನು ಜೀವಿಸುವರು. ಪ್ರಿಯ ಸಹೋದರರೇ, ಸತ್ಯವೇದದ ವಾಕ್ಯಗಳೆಲ್ಲ ಜೀವದ ಬುಗ್ಗೆಯಂತಿರುವವು. ಆ ಜೀವದ ಬುಗ್ಗೆಯು ಪಾಪದ ಕಲೆಗಳನ್ನು ಹೋಗಲಾಡಿಸುವುದು, ಪರಿಶುದ್ಧತೆಯನ್ನು ನಿಮ್ಮಲ್ಲಿ ನೆಲೆಗೊಳಿಸುವುದು. ಪ್ರಿಯ ದೇವಜನರೇ, ಯಾಕೋಬನ ಪತ್ರಿಕೆ 3ನೆಯ ಅಧ್ಯಾಯ 2ನೆಯ ವಚನವನ್ನು ನಾವು ನೋಡುವುದಾದರೆ ಅಲ್ಲಿ ಹೀಗಿದೆ: ಅನೇಕ ವಿಷಯಗಳಲ್ಲಿ ನಾವು ತಪ್ಪಿ ಹೋಗಿರಬಹುದು. ಅನೇಕ ತಪ್ಪುಗಳು ನಮ್ಮ ಜೀವಿತದಲ್ಲಿ ನಡೆದು ಹೋಗಿರಬಹುದು. ಅರೆತು ಅರೆಯದೆಯೇ ಅನೇಕ ಪಾಪಗಳಲ್ಲಿ ಬಿದ್ದು ಹೋಗುತ್ತೇವೆ. ಆದರೆ ಈ ಜೀವಜಲ ನಮ್ಮೊಳಗೆ ಹರಿದು ಅವೆಲ್ಲವುಗಳನ್ನು ತೊಳೆದು ನಮ್ಮನ್ನು ಶುದ್ಧೀಕರಿಸುವುದು ಎಂದು. ಆಮೆನ್. ಅದಾದ್ದರಿಂದ ಪ್ರಿಯ ದೇವಜನರೇ, ನಿಮ್ಮ ಜೀವಿತಗಳಲ್ಲಿ ತಪ್ಪುಗಳು, ಬಲಹೀನತೆಗಳು, ಅಪನಂಬಿಕೆಗಳು ಆವರಿಸಿಕೊಳ್ಳುವಾಗ ಕ್ರಿಸ್ತನನ್ನು ಆತುಕೊಳ್ಳಿರಿ. ಆತನಿಂದ ಬರುವ ಕಲ್ವಾರಿಯ ರಕ್ತವು ನಿಮ್ಮನ್ನು ಶುದ್ಧೀಕರಿಸುವುದು, ಆತನಲ್ಲಿ ನೆಲೆಗೊಳ್ಳುವಂತೆ ಮಾಡುವುದು. ಆಮೆನ್. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೆನ್.